ಸರ್ವ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. I don't know about that. I don't know if is the context of that. So, but it's not the first time that party has made the statement. ಸಂಘಟನೆಗಳೆಲ್ಲ ಸರ್ ಕನ್ನಡ ಬೋರ್ಡ್ ಹಾಕಿಲ್ಲ ಬೋರ್ಡ್ಗಳನ್ನು ತೆಗಿತಾ ಇದ್ದಾರೆ. ದಾಳಿ ಮಾಡಕ್ಕೆ ನಾವು ಅವಕಾಶ ನಾನು ಕನ್ನಡ ಸಂಘಟನೆಗಳಿಗೆ ರಿಕ್ವೆಸ್ಟ್ ಮಾಡ್ತೀನಿ. ಎಲ್ಲ ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡೋದು ತಪ್ಪಲ್ಲ. ಹೋರಾಟ ಮಾಡಿ ಕಾನೂನು ಚೌಕಟ್ಟಿನಲ್ಲಿ ಯಾರ ಆಸ್ತಿ ಅಲ್ಲೇ ಆಗಬಾರ್ದು. ಅದು ನಮ್ಮ ಧೋರಣೆ. ಎರಡನೇದು, ಬೆಂಗಳೂರಿನಲ್ಲಿ ಬಂದು ಬದುಕ್ತಾ ಇರೋರು, ವ್ಯವಹಾರ ಮಾಡ್ತಾ ಇರೋರು ಕಾನೂನಿದೆ. ಬೋರ್ಡಲ್ಲಿ 60% ಕನ್ನಡದ ಬೋರ್ಡ್ ಇರಬೇಕು ಅಂತ ಇದೆ. ಅದನ್ನು ಎಲ್ಲರೂ ಪಾಲನೆ ಮಾಡಬೇಕು. ಯಾರು ಎಷ್ಟೇ ದೊಡ್ಡವರಾಗಿರಲಿ, ಯಾವ ದೊಡ್ಡ ಬಿಸ್ನೆಸ್ ಮೆನ್ ಆಗಿರಲಿ, ನಾನಾಗಿರಲಿ, ನೀವಾಗಿರಲಿ, ನೀವು TV9 ಅಂತ ಬರೀ ಇಂಗ್ಲೀಷಲ್ಲಿ ಹಾಕೊಳ್ಳೋದು ಇವೆಲ್ಲ ಬಿಟ್ಕೊಂಡು ನೀವು ಕನ್ನಡದಲ್ಲಿ ಹಾಕೋಬೇಕು. ಈ ರಾಜ್ ಟಿ ಇಲ್ಲ, ಇಂಡಿಯಾ ಟಿ ಇಲ್ಲ, ಪಬ್ಲಿಕ್ ಟಿವಿ ಹಂಗಿರ್ಬೇಕು. ಸರ್, ಈಗ ಹಿಜಾಬ್ ವಿಚಾರದಲ್ಲಿ ಸರ್ಕಾರ ಯೂಟರ್ನ್ ತಗೊಂಡು ಎಲ್ರಿ ನಾವು ಅದೆಲ್ಲ ನಾವು ಯೋಚನೆ ಮಾಡಿಲ್ಲ. ನೀವೇ ಅದನ್ನ ದೊಡ್ಡದು ಮಾಡ್ತಾ ಇದ್ದೀವಿ. ಸಿಎಂ ಹೇಳಿದ್ರು ಸರ್. ಚರ್ಚೆ ಬರ್ತಾ ಇದ್ದಾರೆ, ಹೇಳ್ತಾರೆ ಅಂತ ಹೇಳ್ತಾರೆ. ಎಲ್ಲ ಅದು ಎಲ್ಲಿದೆ? Sir, BJP leaders are telling that this Indian alliance will not be till the Lok Sabha, it will be breakdown. Arnav Singh Thakur has told it in Bangalore. NDA will break down. So, BJP is demanding resignation of Shivanand Patil, sir, for his